ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ತುಂಗಭದ್ರೆ ಎಡದಂಡೆ ಕಾಲುವೆ ಬಾರದ ನೀರು, ಜಲಸಂಪನ್ಮೂಲ ಉಡಾಫೆ ಮಾತು, ಜಿಲ್ಲೆಗೆ ಆಗಮಿಸುವ ಸಚಿವರಿಗೆ ಗೆರವು, ಚಾಮರಸ ಮಾಲಿ ಪಾಟೀಲ್. ನವೆಂಬರ್ 2ನೇ ವಾರದಲ್ಲಿ ಜಿಲ್ಲಾ ಜಾನಪದ ಸಾಹಿತ್ಯ ಸಮ್ಮೇಳನ ದೇವದುರ್ಗದಲ್ಲಿ ಆಯೋಜನೆ, ಶರಣಪ್ಪ ಹಾನೆಹೊಸೂರು. ರಂದು ಹಿಂದೂ ಗಣಪತಿ ಮೂರ್ತಿ ವಿಸರ್ಜನೆ, ಶೋಭಾಯಾತ್ರೆ, ರವಿಕುಮಾರ್. ಫಿಟ್ ವೇದ ಸಂಸ್ಥೆಯಿಂದ ಕಂಚಿನ ಪಾತ್ರೆ ಮಸಾಜ್ ಸದುಪಯೋಗ ಪಡಿಸಿಕೊಳ್ಳಿ, ಸತ್ಯಾವತಿ ದೇಶಪಾಂಡೆ. ದೇವದಾಸಿಯರಿಗೆ ಬಾಕಿ ಪಿಂಚಣಿ ಬಿಡುಗಡೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಲೀಂ ಅಹಮ್ಮದ್ ಮುಂದೆ ದೇವದುರ್ಗ ಕಾಂಗ್ರೆಸ್ ಭಿನ್ನಮತ ಬಹಿರಂಗ. ಮೊಬೈಲ್ ಆಪ್, ವೆಬ್ ಅಪ್ಲಿಕೇಶನ್ ಸಮಸ್ಯೆ ನಿವಾರಣೆಗೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಮನವಿ. ಆಲ್ಕೋಡ ಕಸ್ತೂರಿಬಾ ವಸತಿ ಶಾಲೆ 10 ಮಕ್ಕಳು ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ವಾರ್ತೆಗಳ ವಿವರ. ತುಂಗಭದ್ರಾ ಎಡದಂಡೆ ಹಾಗೂ ನಾರಾಯಣಪುರ ಬಲದಂಡೆ ಕಾಲುವೆಗಳ ಸಮಸ್ಯೆಗಳ ಕುರಿತು ಚರ್ಚಿಸಲು ಮುನಿರಾಬಾದ್ಗೆ ಆಗಮಿಸಿದ್ದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಆದರೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮನವಿಗೆ ಉಡಾಫೆಯಾಗಿ ಮಾತನಾಡಿದ್ದಾರೆ. ರೈತರಿಗೆ ನೀರು ತಲುಪದೇ ಹೋದಲ್ಲಿ ಮುಖ್ಯಮಂತ್ರಿ ಸೇರಿ ಎಲ್ಲ ಸಚಿವರಿಗೆ ಗೆರವು ಹಾಕಿ ಪ್ರತಿಭಟಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ರೈತ ನಿಯೋಗದ ಮನವಿ ಸ್ವೀಕರಿಸಿದ ಸಿದ್ದರಾಮಯ್ಯನವರು ರಾಯಚೂರು ಮತ್ತು ಕೊಪ್ಪಳ ಉಸ್ತುವಾರಿ ಸಚಿವರನ್ನು ತರಾಟೆಗೆ ತೆಗೆದುಕೊಂಡು ಸಮರ್ಪಕ ನೀರು ಪೂರೈಕೆಗೆ ಸೂಚನೆ ನೀಡಿದ್ದಾರೆ. ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಸಭೆ ನಡೆಸಿ ಕೊನೆ ಭಾಗಕ್ಕೆ ನೀರು ತಲುಪಿಸಲು ಸೂಚಿಸಿದ್ದಾರೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿಯವರಿಂದಲೇ ಕೊನೆ ಭಾಗಕ್ಕೆ ನೀರು ಬಾರದ ಇರುವ ಕುರಿತು ರೈತರು, ಶಾಸಕರುಗಳು ಸಿಎಂಗೆ ಮನವರಿಕೆ ಮಾಡಿದ್ದಾರೆ. ಆದರೆ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಇವರಿಗೆ ಮನವಿ ನೀಡಲು ಹೋದರೆ ಪ್ರತಿಭಟನೆ ಮಾಡಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ದುರಸ್ತಿ ಮಾಡಿದವರಿಗೆ ಸನ್ಮಾನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ರೈತ ಸಂಘದ ನಿಯೋಗ ಹೋಗಿ ನಾರಾಯಣಪುರ ಬಲದಂಡೆ ನಾಲೆ ಮತ್ತು ತುಂಗಭದ್ರಾ ಎಡದಂಡೆ ನಾಲೆಗಳ ಅನೇಕ ಸಮಸ್ಯೆಗಳ ಬಗ್ಗೆ, ಸಿಬ್ಬಂದಿ ಕೊರತೆ, ಸೀಟ್ ಜಂಗಲ್ ತೆಗೆಯುವಂಥದ್ದು, ಅನಧಿಕೃತ ನೀರಾವರಿ, ನೀರಿನ ನಿರ್ವಹಣೆ, ಇವೆಲ್ಲದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿವಿ. ಮೊನ್ನೆ ಮಾನ್ವಿಯಲ್ಲಿ ನಡೆದಂಥ ರಸ್ತೆ ತಡೆ ಚಳವಳಿಯ ಪತ್ರಿಕಾ ವರದಿಗಳನ್ನು ಸಂಪೂರ್ಣ ಅವ್ರ ಮುಂದೆ ಇಟ್ಟಿವಿ. ಬಹಳ ಕೂಲಂಕುಷವಾಗಿ, ಬಹಳ ಶಾಂತ ರೀತಿಯಿಂದ ಮುಖ್ಯಮಂತ್ರಿಗಳು ನೋಡಿದ್ರು, ಎಲ್ಲವನ್ನು ನೋಡಿದ್ರು. ನೋಡಿದ ನಂತರ ಪೂರ್ವ ಮಂತ್ರಿಗಳಿಗೆ ತರಾಟೆ ನೋಡ್ರು. ಶರಣಪ್ರಕಾಶ್ ಪಾಟೀಲ್ ಪಕ್ಕದಲ್ಲೇ ಕೂತಿದ್ರು. ಏನ್ ಮಾಡ್ತೀರಿ ನೀವೆಲ್ಲ ಮಂತ್ರಿಗಳಾಗಿದ್ದುಕೊಂಡು ರೈತರ ಮೇಲೆ ರಸ್ತೆಗೆ ಬರ ಮಾಡಿರಿ, ಏನ್ ಕೆಲಸ ಮಾಡ್ತೀರಿ ನೀವು ಅಂತ ಹೇಳಿದ್ರೆ, ಅವ್ರೇನಂದ್ರೆ ಇಲ್ಲ ತಂಗಡಿಗೆ ಅವರು ನೀರು ಬಿಡ್ತಾ ಇಲ್ಲ, ಅದಕ್ಕೆ ನಾವು ಕೊಡಕ್ಕಾಗಿಲ್ಲ. ಯಾರೋ ಶರಣಪ್ರಕಾಶ್ ಪಾಟೀಲ್ ಕರೀರಿ ಎಲ್ಲರ ತಂಗಡಿಗೆ ಅಂತ ಅವರೆಲ್ಲ ಹೊರಗಡೆ ನಿಂತಿಲ್ಲ. ಅದೇ
ಬಂದರು, ಏನಯ್ಯ ನಿಂದು ಕತೆ ಇದು ಅಂತೇಳಿ ಬಹಳ. ಇವರ ನಡವಳಿಕೆ ರೈತರನ್ನು ನಿರ್ಲಕ್ಷಿಸಿ ಮಾತನಾಡಿದ್ದಾರೆ. ಹೋರಾಟ ಮಾಡಿಯೇ ನೀರು ಪಡೆಯುವಂತಾಗಿದೆ. ಅಕ್ರಮ ನೀರಾವರಿ ತಡೆಯಲು ಕಾಯ್ದೆ ರೂಪಿಸಿದ್ರೂ ಜಾರಿಯಾಗಿಲ್ಲ. ರೈತರು ಪ್ರತಿ ವರ್ಷ ಒಂದೊಂದು ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಬಾರಿ ಕಾಲುವೆ ನೀರು ಬಾರದೆ ಹೋದರೆ ಹೋರಾಟದ ಸ್ವರೂಪ ಬದಲಿಸಬೇಕಾಗುತ್ತದೆ. ಜಿಲ್ಲೆಗೆ ಬರುವ ಸಚಿವರುಗಳಿಗೆ ಗೆರಾವ್ ಮಾಡಿ ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಏನರ್ಥ ಜವಾಬ್ದಾರಿ ಇಲ್ದಂಗೆ ಮಾತಾಡಿದರು. ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಈ ಬಾರಿ ಏನಾದರೂ ಅವರು ಕ್ರಮ ಕೈಗೊಂಡು ನಮಗೆ ಪರಿಹಾರ ಒದಗಿಸದೇ ಇದ್ದರು ಮುಂದಿನ ದಿನಮಾನಗಳಲ್ಲಿ ಜಲಸಂಪನ್ಮೂಲ ಸಚಿವರೇ ಬರಲಿ, ಮುಖ್ಯಮಂತ್ರಿಗಳೇ ಬರಲಿ, ಜಿಲ್ಲೆಗೆ ಉಗ್ರವಾದ ಪ್ರತಿಭಟನೆ, ಬಹಿರಂಗವಾಗಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇದು ಏನೋ ಸುಮ್ಮನೆ ನಾವು ಒಂದು ಮೆಮೊರಂಡಮ್ ಕೊಟ್ವಿ, ನಮ್ಮೆದುರಿಗೆ ಹೇಳಿದ್ರು ಅಂತಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಇವತ್ತು ನಮ್ಮ ಒತ್ತಾಯಕ್ಕೆ ಮಾಡಿದ ಒಂದು ಏನೋ ಕಾನೂನು ಮಾಡಿದ್ದಾರೆ, ಇನ್ನೂ ಜೀವ ಆಗಿದೆ ಇಲ್ಲೋ ಗೊತ್ತಿಲ್ಲ. ನೀರು ಕಳ್ಳತನ ಮಾಡಿದವರಿಗೆ 2 ವರ್ಷ ಜೈಲು, 2 ಲಕ್ಷ ದಂಡ ಅಂತ ಏನು ಮಾಡಿದ್ದಾರೆ, ಅದು ಇಲ್ಲಿ ಕಟ್ಟುನಿಟ್ಟಾಗಿ ಅನ್ವಯ ಆಗಬೇಕು. ಅಚ್ಚುಕಟ್ಟು ಪ್ರದೇಶದ ಅಧಿಕೃತ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಯಾವತ್ತೂ ನೀರಿನ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕೊಪ್ಪಳ ಜಿಲ್ಲೆಯ ಮಂತ್ರಿಗಳು ಆಲೋಚನೆ ಮಾಡಬೇಕು ಇದ್ರ ಬಗ್ಗೆ. ತಮ್ಮ ಮುಖ್ಯಮಂತ್ರಿಗಳು ಸೇಫ್ ಆಗಿ ಬಂದು ಜಿಲ್ಲೆಗೆ ಬಂದು ಹೋಗ್ಬೇಕು ಅಂತಂದ್ರೆ, ಪ್ರತಿಭಟನಾ ರಹಿತವಾಗಿ ಹೋಗ್ಬೇಕಂತಂದ್ರೆ ನೀವು ಈ ಕೆಲಸ ಮಾಡಲೇಬೇಕು. ಅದು ಎಷ್ಟು ಮಂದಿನ ಅರೆಸ್ಟ್ ಮಾಡ್ತಾರೋ ಮಾಡಲಿ, ಅದು ಏನಾಗ್ತದೆ ಆಗಲಿ, ನಾವೆಲ್ಲ ತಯಾರಾಗಿದ್ದೀವಿ ಜೈಲಿಗೆ ಬೀಳಕ. ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಗೆ ನೀರಿನಿಂದ ವಂಚಿತ ಆಗಬಾರ್ದು ಅಂತೇಳಿ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಇದ್ರ ಮೇಲೆ ಅವರು ನೋಡ್ಬೇಕು. ಇನ್ನು ಬಹಿರಂಗವಾಗಿ ನಾವಂತೂ ಹೇಳಿದ್ದೀವಿ, ಗ್ಯಾರಂಟಿ ಈ ಸಲ ಯಾರೇ ಬರಲಿ ಅವರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ಅಮರಣ್ಣ ಗುಡಿಹಾಳ, ಬುದ್ದಯ್ಯ ಸ್ವಾಮಿ, ದೇವಯ್ಯ ನಾಯ್ಕ್, ಮಲ್ಲಣ್ಣ ದಿನ್ನೆ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಜಾನಪದ ಸಾಹಿತ್ಯ ಪರಿಷತ್ನ 2ನೇ ಜಿಲ್ಲಾ ಸಮ್ಮೇಳನ ನವೆಂಬರ್ ಮೊದಲ ವಾರದಲ್ಲಿ ದೇವದುರ್ಗದಲ್ಲಿ ಆಯೋಜಿಸಲಾಗುತ್ತದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಶರಣಪ್ಪ ಆನೆಹೊಸೂರು ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮ್ಮೇಳನ ಸಿದ್ಧತೆಗಳನ್ನು ನಡೆಸಲಾಗುತ್ತದೆ. ಸಮ್ಮೇಳನದಲ್ಲಿ ಬಿಡುಗಡೆಗೊಳಿಸಲಾಗುವ ಸ್ಮರಣ ಸಂಚಿಕೆಗೆ ಲೇಖಕರಿಂದ ಲೇಖನಗಳನ್ನು ಆಹ್ವಾನಿಸಲಾಗಿದೆ. ಜಿಲ್ಲೆಯ ಜಾನಪದ ಕಲಾವಿದರು, ರಾಜ್ಯ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಜಾನಪದ ಕಲಾವಿದರ ಪರಿಚಯ ಲೇಖನಗಳನ್ನು ಹಾಗೂ ಜಿಲ್ಲೆ ಜಾನಪದ ಕಲೆಗಳ ಪರಿಚಯ ಲೇಖನಗಳನ್ನು ಮಾತ್ರ ಕಳುಹಿಸುವಂತೆ ಮನವಿ ಮಾಡಿದರು. ಆಸಕ್ತ ಲೇಖಕರು ಅಕ್ಟೋಬರ್ 15ರೊಳಗೆ ಲೇಖನಗಳನ್ನು ಮೇಲ್ ಮಾಡಬೇಕು, ಕಳುಹಿಸುವಂತೆ ಮನವಿ ಮಾಡಿದರು. ಲೇಖನಗಳು ನುಡಿ ತಂತ್ರಾಂಶ ಬರೆದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಅನಿವಾರ್ಯ ಕಾರಣದಿಂದ ಅಲ್ಲಿ ಆಗಲಿಲ್ಲ. ಈಗ ಅದೇ 2ನೇ ಸಮ್ಮೇಳನವನ್ನು ದೇವದುರ್ಗ ತಾಲೂಕಿನಲ್ಲಿ ಮಾಡಬೇಕಂಥದ್ದು ನವೆಂಬರ್ ಮೊದಲನೇ ವಾರದಲ್ಲಿ ಸಮ್ಮೇಳನವನ್ನು ಮಾಡ್ತಾ ಇದ್ವಿ. ಆ ದಿನಾಂಕವನ್ನು ಮತ್ತೊಂದು ಬಾರಿ ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ಇದು ಮಾಡ್ತೀವಿ. ನವೆಂಬರ್ ಮೊದಲನೇ ವಾರದಲ್ಲಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡಿದ್ವಿ. ಅದರ ಜೊತೆಗೆ ಈಗ ಪ್ರೆಸ್ ಮೀಟ್ ಮಾಡುವಂಥ ಉದ್ದೇಶ ಏನಂದರೆ, ನಾವು ಸಮ್ಮೇಳನದ ನೆನಪಿಗಾಗಿ ಸ್ಮರಣ ಸಂಚಿಕೆಯನ್ನು ತರ್ತಾ ಇದ್ದೀವಿ. ಆ ಸ್ಮರಣ ಸಂಚಿಕೆಯನ್ನು ನಾವು ನಮ್ಮ ಜಿಲ್ಲೆಗೆ ಯಾವ್ಯಾವ ಲೇಖನಗಳನ್ನು ನಾವು ತಿಳಿಸ್ಕೊಂಡು ಮಾಡೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿರುವಂಥ ಜಾನಪದ ಕಲಾವಿದರು, ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಂಥ ಕಲಾವಿದರ ಪರಿಚಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ನಾವು ಇಟ್ಟಿದ್ದೀವಿ. ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಂಥ ಜಾನಪದ ಕಲೆಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿ ಆ ಸ್ಮರಣ ಸಂಚಿಕೆಯನ್ನು ಹೊರತರೋದಕ್ಕೆ ನಾವು ಲೇಖನಗಳನ್ನು ಆಹ್ವಾನವನ್ನು ಮಾಡ್ತಾ ಇದ್ವಿ. ಈ ಅಕ್ಟೋಬರ್ 15ನೇ ತಾರೀಕು ಈ ಲೇಖನವನ್ನು ಕಳಿಸೋದಕ್ಕೆ ಕೊನೆಯ ದಿನವನ್ನು ನಾವು ಗಡುವು ನೀಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ 2 ಮೇಲ್ಗಳನ್ನು ನಾವು ಸೃಷ್ಟಿಸಿದ್ವಿ. ಒಂದು ಜಾನಪದ ರಾಯಚೂರು gmail.com, ಆನೆಹೊಸೂರು pb@gmail.com ಅಂತ 2
ಲೇಖಗಳಿಗೆ ಆ ಲೇಖನಗಳು ಸಾಕಾಗುತ್ತೆ. ಈ ಸಂದರ್ಭದಲ್ಲಿ ಪರಿಷತ್ ಪದಾಧಿಕಾರಿಗಳಾದ ಡಾಕ್ಟರ್ ಅರುಣಾ ಹಿರೇಮಠ, ವಿದ್ಯಾ, ಬಸವರಾಜ, ವಿಜಯ ರಾಜೇಂದ್ರ ಉಪಸ್ಥಿತರಿದ್ದರು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆ ಸಹಯೋಗದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಸೆಪ್ಟೆಂಬರ್ 27ರಂದು ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಥಮ ಬಾರಿಗೆ ಗಣೇಶ ಪ್ರತಿಷ್ಠಾಪಿಸಲಾಗಿತ್ತು. ಜಾತಿಗೊಂದು ಓಣಿಗೊಂದು ಗಣೇಶ ಪ್ರತಿಷ್ಠಾಪಿಸುವುದು ನಡೆಯುತ್ತಿದೆ. ಎಲ್ಲರೂ ಸೇರಿ ಗಣೇಶ ಆಚರಣೆ ಉದ್ದೇಶದಿಂದ ಗುಜರಾತಿ ಕಲ್ಯಾಣ ಮಂಟಪದಿಂದ ಶೋಭಾಯಾತ್ರೆ ನಡೆಯಲಿದೆ. ಗುಜರಾತಿ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗುವ ಮೂರ್ತಿ ಮೆರವಣಿಗೆ ಪಟೇಲ್ ರಸ್ತೆ, ತೀನ್ಕಂದಿಲ್ ಮೂಲಕ ಕಾಸಬಾವಿ ಆಗಮಿಸಲಿದೆ. ವಿವಿಧ ಕಲಾ ತಂಡಗಳು, ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಗುತ್ತದೆ. ಸರಿಸುಮಾರು 10,000ಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಎಲ್ಲ ತಾಲೂಕು ಹಾಗೂ ನಗರದ ವಿವಿಧ ಬಡಾವಣೆ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಸಹ ಭಾಗವಹಿಸಲಿದ್ದಾರೆ ಎಂದರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಾರ್ವಜನಿಕ ಗಣೇಶೋತ್ಸವವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಈಗ ಹೇಗಾಗಿದೆ ಅಂತಂದ್ರೆ, ಗಣಪತಿ ಉತ್ಸವ ಒಂದು ಜಾತಿಗೊಂದು ಗಣಪತಿ, ಸಮಾಜಕ್ಕೊಂದು ಗಣಪತಿ, ಏನೇ ಒಂದು ಗಣಪತಿ ಅಂತ ನಮ್ಮ ನಡಬರ್ಕನೆ ನೂರಾರು ವಾದ ವಿವಾದಗಳು ನಡೀತಾ ಇದ್ರು. ಇವ್ರನ್ನೆಲ್ಲ ಏನೂ ಆಗಬಾರ್ದು, ಎಲ್ಲ ಹಿಂದೂಗಳು ನಾವು ಸಮಾನರು, ಎಲ್ಲ ಹಿಂದೂಗಳು ಸೇರಿ ನಾವು ಒಂದು ಗುಳಿ ಮುನ್ನೋಗ್ಬೇಕಂತ ಒಂದು ಸೂಚನೆಯಿಂದ ನಾವು ರಾಯಚೂರು ನಗರದಲ್ಲಿ ಇದೇ ಮೊದಲನೇ ಬಾರಿಗೆ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಿಂದೂ ಮಹಾಗಣಪತಿ 7ನೇ ತಾರೀಕು ಪ್ರತಿಷ್ಠಾಪನೆ ಆಗಿದ್ದು, ಇದೇ 27ನೇ ತಾರೀಕು ಶುಕ್ರವಾರ ದಿನದಂದು ಸ್ಥಳೀಯ ಕಲಾ ತಂಡಗಳು ಮತ್ತು ದೇಶಭಕ್ತರ ಭಾವಚಿತ್ರದ ಮೆರವಣಿಗೆಗೆ ಬೃಹತ್ ಶೋಭಾಯಾತ್ರೆ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ RGS ಗುಜರಾತಿ ಕಲ್ಯಾಣ ಮಂಟಪದಿಂದ ಗನ್ ಸರ್ಕಲ್, ಚಂದ್ರಮಹೇಶ್ವರ ಸರ್ಕಲ್, ಪಟೇಲ್ ರೋಡ್, ತೀನ್ಕಂದಿಲ್, ಪೇಟ್ಲಾ ಗುರ್ಜ ಮುಖಾಂತರ ಕಾಸಾಬಾವಿಯಲ್ಲಿ ವಿಸರ್ಜನೆ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಹಿಂದೂ ಸಮಾಜದ ಎಲ್ಲ ನಮ್ಮ ಸಹೋದರರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷವಾಗಿ ಈ ವಿಸರ್ಜನೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ಎಲ್ಲ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವೆಲ್ಲ ನಮ್ಮ ಸಮಾಜದ ಹಿಂದೂ ಸಮಾಜಕ್ಕೆ ಏನು ಕರೆದುಕೊಂಡು ಅಂದ್ರೆ ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಎಲ್ಲರೂ ಕೂಡ ಆಗಮಿಸಿ ಈ ಶೋಭಾಯಾತ್ರೆಯನ್ನ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸುನೀಲ್ ಕುಮಾರ್, ಗೌತಮ್ ಜೈನ್, ರವಿಕೃಷ್ಣ, ಶರಣಬಸವ, ಚಂದ್ರಶೇಖರ್, ಸಾಯಿರಾಮ ರೆಡ್ಡಿ, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು. ಔಷಧಿಗಳಿಲ್ಲದೆ ಕಂಚಿನ ತಟ್ಟೆ ಮತ್ತು ದೇಹ ಮಸಾಜ್ ಮಾಡುವ ಸಾಧನಗಳನ್ನು ಬಳಸಿ ಚಿಕಿತ್ಸೆ ಪಡೆಯುವ ಅವಕಾಶ ಬಳಸಿಕೊಳ್ಳಬೇಕೆಂದು ಫಿಟ್ವೇದ ವಿತರಕರಾದ ಸತ್ಯವತಿ ದೇಶಪಾಂಡೆ ಅವರು ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಅನೇಕ ವರ್ಷಗಳಿಂದ ಮನೆಗಳಲ್ಲಿ ಕಂಚಿನ ಪಾತ್ರೆ ಬಳಸಿ ಚಿಕಿತ್ಸೆ ಪಡೆಯುವ ವ್ಯವಸ್ಥೆ ಇತ್ತು. ಔಷಧಿಗಳ ಬಳಕೆ ನಂತರ ಕಂಚಿನ ಚಿಕಿತ್ಸೆ ವ್ಯವಸ್ಥೆ ಮರೆಯಾಗುತ್ತಾ ಬಂತು. ಈಗ ಫಿಟ್ವೇದ ಸಂಸ್ಥೆಯಿಂದ 2 ಸಾಧನಗಳನ್ನು ಸಿದ್ಧಪಡಿಸಲಾಗಿದೆ. ದೇಹದ ಪಾದಗಳಿಗೆ ಕಂಚಿನ ಪಾತ್ರೆ ಮಸಾಜ್ ಮತ್ತು ದೇಹಕ್ಕೂ ಮಸಾಜ್ ಮಾಡುವ ಯಂತ್ರಗಳು ಲಭ್ಯವಿವೆ. ತಲೆನೋವು, ರಕ್ತದೊತ್ತಡ, ಮಧುಮೇಹ, ಕೀಲು ನೋವುಗಳಂತಹ ಸಮಸ್ಯೆಗಳಿಗೆ ಯಂತ್ರಗಳ ಬಳಕೆಯಿಂದ ಕಾಮಗಾರಿ ಫಲಿತಾಂಶ ದೊರೆಯಲಿದೆ. ಹೆಚ್ಚು ಔಷಧಿ ಪಡೆಯುವುದರಿಂದ ಆಗುವ ಅಡ್ಡ ಪರಿಣಾಮಗಳು ಮಸಾಜ್ ಮಾಡಿಕೊಳ್ಳುವ ಮೂಲಕ ನಿಯಂತ್ರಣಕ್ಕೆ ತರುವ ಅವಕಾಶಗಳಿವೆ. ಸಾರ್ವಜನಿಕರು ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ರು. 2 ಉತ್ಪನ್ನಗಳಿದ್ದಾವೆ. ಕಂಚಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಒಂದು ಫುಟ್ ಮಸಾಜರ್, ಇನ್ನೊಂದು ಬಾಡಿ ಮಸಾಜರ್. ಸೊ ಕಂಚಿನ ಬೆನಿಫಿಟ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಕಂಚು ಮನುಷ್ಯನ ದೇಹಕ್ಕೆ ಸ್ಪರ್ಶ ಇದ್ದಷ್ಟು ಒಂದು ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿಯನ್ನು ತೆಗೆದುಹಾಕಿದೆ. ಅದನ್ನು ಹೊರತುಪಡಿಸಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ ಅವರ್ ಬಾಡಿ ಇಟ್ ವಿಲ್ ರಿಮೂವ್ ಫ್ರಮ್ ಅವರ್ ಬಾಡಿ, ಎಕ್ಸಸ್ ಆ್ಯಂಡ್ ಓವರ್ ಹೀಟ್ ಫ್ರಮ್ ಅವರ್ ಬಾಡಿ. ಕಂಚಿನ ವಿಶೇಷ ಗುಣಗಳು. ಈ ಕಂಚಿನ ತಟ್ಟೆಯ ಮೇಲೆ ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿರೋದು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳಿಗೂ ಮತ್ತು ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೂ ಒಳ್ಳೆಯ ರಕ್ತ ಸಂಚಾರ ಆಗುವ ಉದ್ದೇಶವಿದೆ. ಸೊ ಕಂಚು ಅನ್ನೋದು ಇದು ಒಂದು 4-5 ಮತ್ತು ಉಪ ಎಲಿಮೆಂಟ್ಸಿಂದ ಕಂಟೆಂಟಿಂದ ಮಾಡಿರ್ತಕ್ಕಂಥದ್ದು. ಒಂದು ಕಾಪರ್, ಕಾಪರ್
ಈ ಥರ ಒಂದು 4-5 ಅಂಶಗಳಿಂದ ಸೇರಿಸಿ ಮಾಡಲ್ಪಟ್ಟಿರೋದು. ನಾವು ಆಂಗ್ಲ ಭಾಷೆಯಲ್ಲಿ ಬ್ರಾಂಜ್ ಅಂತ ಕರಿತೀವಿ. ಸೊ ಇದರಿಂದ ಮಸಾಜ್ ತಗೊಳ್ಳೋದ್ರಿಂದ ನಮ್ಮ ದೇಹದಾದ್ಯಂತ ರಕ್ತ ಪರಿಚಲನೆ ಭಾಳ ಚೆನ್ನಾಗಾಗಿ, ಎಷ್ಟೋ ಜನರಿಗೆ ದೃಷ್ಟಿ ಸಮಸ್ಯೆ ಇರ್ತದೆ. ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ ನೋಡಿ ಒಂದು ಕಣ್ಣಿಗೇನೋ ರಕ್ತ ಸಂಚಾರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ದೃಷ್ಟಿ ಸಮಸ್ಯೆ ಆಗಿರ್ತದೆ, ಅಂಥವ್ರು ಥೆರಪಿಗೆ ಹೋಗ್ತೀವಿ. ಶುಗರ್ ಇದ್ದವ್ರಿಗೆ ಸ್ಪೆಷಲಿ ಪಾದದಲ್ಲಿ ನಮ್ನೆಸ್ ಅಂತ ಹೇಳ್ತೀವಿ ನಾವು, ಸ್ಪರ್ಶ ಆದರೆ ಅದು ಗೊತ್ತಾಗೋದಿಲ್ಲ ಅವರು. ಅಂಥದ್ರಲ್ಲೆಲ್ಲ ಇದನ್ನ ಉಪಯೋಗ ಮಾಡಿ ಸರಿಪಡಿಸ್ಕೋಬೋದು ನಾವು ಇದರ ಉಪಯೋಗದಿಂದ. ಮತ್ತು ಡಯಾಬಿಟೀಸು, BP, ಮತ್ತು ಥೈರಾಯ್ಡ್, ಕೆಲವೊಂದು PCOS ಇವೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಇರುವವೆಲ್ಲ ವಿತೌಟ್ ಟ್ಯಾಬ್ಲೆಟ್ ಕಡಿಮೆ ಮಾಡ್ಬೋದು. ಎಷ್ಟೋ ಜನರಿಗೆ ಹೆಡ್ಏಕ್ ಪ್ರಾಬ್ಲಮ್ ಇರ್ತದೆ, ಮಂಡಿ ನೋವು, ಕಾಲು ನೋವು, ಇಂಡಿ ನೋವು, ಮೈಕೈ ನೋವು, ಇದಕ್ಕೆಲ್ಲ ನಾವು ಈಗ ಏರಿಕೆ ಬಾಕಿ ಇರುವ ಪಿಂಚಣಿ ಬಿಡುಗಡೆ, ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣ ಹಾಗೂ ಮುದಗಲ್ ಪಟ್ಟಣದ ಸರ್ವೆ ನಂಬರ್ 469/2ರಲ್ಲಿ 15 ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿಗಳಿಗಾಗಿ ಭೂ ಮಂಜೂರಾತಿ ಆದೇಶ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ದೇವದಾಸಿ ಮಹಿಳೆಯರಿಗೆ ಕಳೆದ ಬಜೆಟ್ ಹೆಚ್ಚಿಸಿರುವ 500 ರೂಪಾಯಿ ಸೇರಿದಂತೆ 2,000 ರೂಪಾಯಿ ಬಾಕಿ 3 ತಿಂಗಳ ಪಿಂಚಣಿ ಬಿಡುಗಡೆ ಮಾಡಬೇಕು. ಸರ್ವೆ ಪಟ್ಟಿಯಿಂದ ಕೈಬಿಟ್ಟು ಹೋದ ಮಾಜಿ ದೇವದಾಸಿ ಮಹಿಳೆಯರ ಸೇರ್ಪಡೆಗೆ ಮರು ಸಮೀಕ್ಷೆ ಮಾಡಲು ಆದೇಶ ನೀಡಬೇಕು ಎಂದು ಮನವಿ ಮಾಡಿದರು. ಸ್ವಯಂ ಉದ್ಯೋಗಕ್ಕಾಗಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯವನ್ನು ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಹಾಕುವುದನ್ನು ಕೈಬಿಟ್ಟು ಅನಕ್ಷರಸ್ಥರು ಇರುವುದರಿಂದ ನೇರವಾಗಿ ಇಲಾಖೆಯೊಂದಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಪಡೆದು ಇಲಾಖೆಯಿಂದ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು. ರಾಯಚೂರು ನಗರದಲ್ಲಿ ಮನೆಗಳ ನಿರ್ಮಾಣ ಹಂತದಲ್ಲಿರುವ ಕಾರ್ಯವನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕಳೆದ 3 ತಿಂಗಳಿಂದ ಪೆನ್ಷನ್ ಕೊಡದೇ ಇರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ದೇವದಾಸಿ ಮಹಿಳೆಯರ ನಿರ್ಲಕ್ಷ್ಯ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಕೂಡಲೇ ಬಾಕಿ ಇರುವ ಪೆನ್ಷನ್ ಬಿಡುಗಡೆ ಮಾಡಲೇಬೇಕು. ಮುದಗಲ್ ಪಟ್ಟಣದಲ್ಲಿರುವ 15 ಜನ ಮಾಜಿ ದೇವದಾಸಿ ಬಿಡುಗಡೆ ಮಾಡಲೇಬೇಕು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಸಂಘದ ಹೋರಾಟಕ್ಕೆ, ದೇವದಾಸಿ ಮಹಿಳೆಯರಿಗೆ 3 ತಿಂಗಳಿರುವ ಬಾಕಿ ಇರುವ ಪೆನ್ಷನ್ ಬಿಡುಗಡೆ ಆಗಲೇಬೇಕು. ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ವಾರ್ಡ್ ನಂಬರ್ 16, 11ರಲ್ಲಿರುವ 15 ಜನ ದೇವದಾಸಿ ಮಹಿಳೆಯರಿಗೆ ಜಿಲ್ಲಾಧಿಕಾರಿಗಳು ಭೂ ಮಂಜೂರಾತಿ ನೀಡಿ ಪುನರ್ವಸತಿ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ H. ಪದ್ಮಾ, ಜಿಲ್ಲಾ ಗೌರವಾಧ್ಯಕ್ಷ KG ವೀರೇಶ್, ತಾಲೂಕಾಧ್ಯಕ್ಷೆ ಜಮಲಮ್ಮ, ಕಾರ್ಯದರ್ಶಿ ಮಹಾದೇವಿ, ಜಿಲ್ಲಾ ಕಾರ್ಯದರ್ಶಿ ಹೂಳೆಯಮ್ಮ,
ಪರಶುರಾಮ ಲಿಂಗಸೂರು, ಹೊಸೂರಮ್ಮ ಸಿರವಾರ, ಸರೋಜಮ್ಮ ಮದ್ದಿನಾಳ, ಮರಿಯಮ್ಮ ಸಿಂಧನೂರು, ಮೋನಮ್ಮ ಬಳಗನೂರು ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನಲ್ಲಿ ಕಾಂಗ್ರೆಸ್ ನಿಷ್ಠಾವಂತರಿಗೆ ಅನ್ಯಾಯವಾಗುತ್ತಿದ್ದು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿರುವವರಿಗೆ ಮಣೆ ಹಾಕಲಾಗಿದೆ ಎಂದು ನಿಷ್ಠಾವಂತ ಕಾರ್ಯಕರ್ತರ ನಿಯೋಗ ಸಚೇತಕ ಸಲೀಂ ಅಹಮದ್ ಉಪಸ್ಥಿತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಜರುಗಿದ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿ ಶ್ರೀದೇವಿ ನಾಯ್ಕ್ ನೀಡಿದ್ದ ಎಪಿಎಂಸಿಯ ಪದಾಧಿಕಾರಿಗಳ ಪಟ್ಟಿಗೆ ರಾಜ್ಯ ಘಟಕ ಸಮ್ಮತಿ ನೀಡಿ ನೇಮಕ ಮಾಡಲಾಗಿತ್ತು. ಆದರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಿಯನ್ನು ಬದಲಾವಣೆ ಮಾಡಿ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬಹಿರಂಗವಾಗಿ ಮತ ಹಾಕಿಸಿರುವ ಆದನಗೌಡ ಪಾಟೀಲ್ರಿಗೆ ಅಧ್ಯಕ್ಷ ಪದವಿ ನೀಡಿದ್ದಾರೆ. ಈಗಾಗಲೇ ಇವರೇ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಹಾಲಿ ಜಿಲ್ಲಾಧ್ಯಕ್ಷ ಬಸವರಾಜ ಪಾಟೀಲ್ ಕೂಡ ಬಹಿರಂಗವಾಗಿಯೇ ಜೆಡಿಎಸ್ ಪರ ಮತ ಹಾಕಿಸಿದ್ದು, ಪಕ್ಷ ವಿರೋಧಿಗಳಿಗೆ ಮಣೆ ಹಾಕಲಾಗುತ್ತದೆ ಎಂದು ಕಾರ್ಯಕರ್ತರು, ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ಜರುಗಿದೆ. ಕೆಲ ಮುಖಂಡರು ಸಭೆ ಪ್ರಾರಂಭವಾಗುವ ಮೊದಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ರ ಮೇಲೆ ಮುಗಿಬಿದ್ದು ಹಿಗ್ಗಾಮುಗ್ಗಾ ಜಗಳವಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಡಾಡುತ್ತಿದೆ. ಚುನಾವಣೆ ಕಳೆದು ವರ್ಷ ಕಳೆದರೂ ತಾಲೂಕಿನಲ್ಲಿ ಒಂದು ಸಭೆ ನಡೆಸಿಲ್ಲ. ನಿಷ್ಠಾವಂತರನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಕಡಿಮೆ ಮತಗಳನ್ನು ಪಡೆಯಲಾಗಿದೆ ಎಂದೇ ಸುಳ್ಳು ಪ್ರಚಾರ ನಡೆಸುತ್ತಿದ್ದಾರೆ. ಅಭ್ಯರ್ಥಿಗೆ ಮತಗಳು ಕಡಿಮೆಯಾಗಲು ಯಾರು ಕಾರಣ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಕಳೆದ 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇವೆ. ಆದರೆ ಇಟಗಿ ಐಎಂಡೆ ಗ್ಯಾಂಗ್ನಿಂದ ಪಕ್ಷ ತಾಲೂಕಿನಲ್ಲಿ ಹೀನಾಯ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಹೀಗಾಗಿ ಪಕ್ಷ ಮತ್ತು ಕಾರ್ಯಕರ್ತರ ಪರಿಸ್ಥಿತಿಯನ್ನು ತಮ್ಮ ಗಮನಕ್ಕೆ ತಂದಿದ್ದು ವಾತಾವರಣ ತಿಳಿಗೊಳಿಸಿ ಪಕ್ಷ ಗಟ್ಟಿಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ಅಪಪ್ರಚಾರ ಕಾರಣ ವಿಧಾನಸಭಾ ಚುನಾವಣೆಯಲ್ಲಿ ದುರುದ್ದೇಶದಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಯಿತು. ಮಾನಸಿಕವಾಗಿ ಕುಗ್ಗುವಂತೆ ಪಕ್ಷದವರೇ ನಡೆದುಕೊಂಡರು ಎಂದು ಪರಾಜಿತ ಅಭ್ಯರ್ಥಿ ಶ್ರೀದೇವಿ ನಾಯ್ಕ್ ಸಭೆಗೆ ಮಾಹಿತಿ ನೀಡಿದರು. 4 ಸಲ ಎಂಪಿ, ಒಮ್ಮೆ ಎಂಎಲ್ಎ ಆಗಿ ಜನಸೇವೆ ಮಾಡಿರುವ ಸರಳ ಸಜ್ಜನಿಗೆ ಹೆಸರಾಗಿದ್ದ ಎ ವೆಂಕಟೇಶ್ ನಾಯಕರ ಮೊಮ್ಮಗಳು ನಾನು. ನಮ್ಮ ಉಸಿರು ಕಾಂಗ್ರೆಸ್. ಆದರೆ ನಾವು ಸತ್ತರೂ ದ್ರೋಹ ಬಗೆಯವರಲ್ಲ. ಹಣಕಾಸಿನ ತೊಂದರೆ ಹಾಗೂ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಕೆ ಶಿವನಗೌಡ ನಾಯಕ್ ಬಂಧುವಾಗಿರುವುದರಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಪಕ್ಷದ ಕುತಂತ್ರಿಗಳಿಂದ ನನಗೆ ಸೋಲಾಗಿದೆ. ಸೋಲಿನ ಹತಾಶೆಯಿಂದ ಮನೆಯಲ್ಲಿ ಕೂಡದೆ ಪಕ್ಷದ ಸಂಘಟನೆ ನಿಷ್ಠಾವಂತರಿಗೆ ನ್ಯಾಯ ಕೊಡಿಸುವ ನಿಮಿತ್ತ ಸಕ್ರಿಯವಾಗಿ ಚಟುವಟಿಕೆಯಲ್ಲಿದ್ದೇನೆ. ಆದರೆ ಇತ್ತೀಚಿನ ಬೆಳವಣಿಗೆಗಳು ಬೇಸರ ಮೂಡಿಸಿದೆ ಎಂದು ಭಾವನಾತ್ಮಕವಾಗಿ ಸಭೆಯಲ್ಲಿ ಶ್ರೀದೇವಿ ನಾಯ್ಕ್ ಸ್ಪಷ್ಟತೆ ನೀಡಿದರು. ರಾಜ್ಯ ಮುಖಂಡರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚೇತಕ ಸಲೀಂ ಅಹಮದ್ ಅಸಮಾಧಾನ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಪ್ಪಯ್ಯ ಪೂಜಾರಿ, ಮಾನಸಗಲ್, ಶರಣಪ್ಪ ಹಿರೇರಾಯ ಕುಂಪಿ, ಉಸ್ಮಾನ ಸಾಬ್, ಖಾನಾಪುರ, ಭೀಮರೆಡ್ಡಿ ನಾಯಕ್, ಮಲ್ಲದಕಲ್, ಬಸಲಿಂಗಪ್ಪ, ತಿಮ್ಮಣ್ಣ, ಎನ್ ಗಾಣಿಕಲ್, ಸಾಬಣ್ಣ ಗಾಣದಳ ಹಾಗೂ ಇತರರಿದ್ದರು. ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಸಮಸ್ಯೆ ಹೆಚ್ಚಾಗಿವೆ. ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು 17ಕ್ಕೂ ಅಧಿಕ ಮೊಬೈಲ್, ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೆಚ್ಚಿತು. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯವಾಗಿರುವ ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯವಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಕೆಲಸ ಮಾಡಬೇಕಿದೆ. ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಒತ್ತಡ ಹೇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ಹೆಚ್ಚಾಗಿವೆ ಎಂದು ದೂರಿದರು. ಟೇಬಲ್, ಕುರ್ಚಿ, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕಂದಾಯ ಇಲಾಖೆಯ 3 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದಾಯ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿಯನ್ನು ರಚಿಸಬೇಕೆಂದು ಒತ್ತಾಯಿಸಿದರು. ಸೆಪ್ಟೆಂಬರ್ 26ರಿಂದ ಎಲ್ಲ ಬಗೆಯ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ ಅನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ರಾಜ್ಯವ್ಯಾಪ್ತಿ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್, ಸುರೇಂದ್ರ ಪಾಟೀಲ್, ಮಂಜುನಾಥ, ರಾಮಲಿಂಗಪ್ಪ, ಶರಣಬಸವ ನಾಯಕ್, ಮಂಜೂರು ಉಲ್ ಹಸನ್, ನಲ್ಲಾರೆಡ್ಡಿ, ಸಾಬಣ್ಣ, ರಾಜಶೇಖರ್, ಸೋಮನಾಥ, ದೇಶಪಾಂಡೆ, ಮಹಬೂಬ್ ಹುಸೇನ್, ಸಚಿನ್, ಕಬೀರ್, ವಾಜೇಂದ್ರ, ಮಹಾಂತೇಶ್, ಭಾರತಿ, ಶ್ವೇತಾ, ಸಂಗೀತಾ, ಅಫ್ರೀನ್, ನಾಗರತ್ನ, ಯಂಕಮ್ಮ ಸೇರಿದಂತೆ ಅನೇಕರಿದ್ದರು.
ತಾಲೂಕಿನ ಆಲ್ಕೋಡ ಗ್ರಾಮದ ಕಸ್ತೂರಿಬಾ ವಸತಿ ನಿಲಯದಲ್ಲಿ ಮಂಗಳವಾರ ಬೆಳಗಿನ ಉಪಹಾರ ಸೇವಿಸಿದ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ತಲೆಸುತ್ತು, ವಾಂತಿ ಹಾಗೂ ಆಯಾಸಕ್ಕೆ ಒಳಗಾದ ವಿದ್ಯಾರ್ಥಿಗಳನ್ನು ಅರಕೇರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ರಾತ್ರಿ ವೇಳೆ ಅನ್ನ ಸಾಂಬಾರ್ ನೀಡಲಾಗಿದೆ. ಯಾವುದೇ ತೊಂದರೆ ಇಲ್ಲದೆ ವಿದ್ಯಾರ್ಥಿಗಳು ನಿದ್ದೆ ಮಾಡಿದ್ದಾರೆ. ಬೆಳಗಿನ ವೇಳೆ ಚಿತ್ರಾನ್ನವನ್ನು ಸೇವಿಸಿದ್ದರು ಎಂದು ತಿಳಿದು ಬಂದಿದೆ. ಇದರಿಂದ ಗಾಬರಿಗೊಂಡ ವಿದ್ಯಾರ್ಥಿಗಳು ಶಿಕ್ಷಕರ ಗಮನಕ್ಕೆ ತಂದಿದ್ರು. ಈ ವೇಳೆ ಶಿಕ್ಷಕರು ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ORS ಕುಡಿಸಿದ್ದು 5-6 ವಿದ್ಯಾರ್ಥಿಗಳು ಚೇತರಿಸಿಕೊಂಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ವೈದ್ಯ ರಾಘವೇಂದ್ರ, ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ. ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದಾಗಿ ಈ ರೀತಿಯ ಸಮಸ್ಯೆ ಆಗಿರಬಹುದು ಎಂದು ತಿಳಿಸಿದ್ದಾರೆ. 13 ಜನ ವಿದ್ಯಾರ್ಥಿನಿಯರಿಗೆ ಅದೇ ತರ ಹೆಂಗಾಗ್ತದ್ರಿ? ಹೆಂಗಾಗ್ತದಮ್ಮ? ಅಲ್ಲ, ಹೊರಗೆ ಕೇಳೋದಿಲ್ಲ ಸರ್. ಲಾಸ್ಟ್ ಟೈಮ್ ಕಳೆದ ಸರ್, ನಾವೇನು ಅವ್ರಿಗೆ ದೌರ್ಜನ್ಯ ಮಾಡ್ತಿಲ್ಲ ಸರ್. ಎಕ್ಸಾಮ್ ಟೈಮ್ ಸರ್, ಎಕ್ಸಾಮ್ ಟೈಮು ಅಲ್ಲ ಕರೆಕ್ಟ್ ಸರ್. ನಾವೇನು ತಪ್ಪೇನು ಕೇಳೋದಿಲ್ಲ, ಎಲ್ಲದಂತ ಕೇಳೋದಿಲ್ಲ. ಎಕ್ಸಾಮ್ ಟೈಮ್ ಮೇಲೆ ನೀವು ಈ ತರ ಬೇಜಾರ ಮಾಡಿದ್ರೆ ಹೆಂಗಮ್ಮ? ವಾರ್ಡನ್ ಅವ್ರು ಎಲ್ಲಾರ ಅವ್ರು ಕರ್ಸಿರೋರು ಎಲ್ಲಾರು? ತಹಸೀಲ್ದಾರ್ ಸರ್ ಬರ್ರಿ. ಸ್ವಲ್ಪ ಪರವಾಗಿಲ್ಲಮ್ಮ. ಅದೇ ವಾರ್ಡನ್ ಕಳ್ಸೋದು ಹೊರಗಡೆ ಕುಂತು ಸ್ಟೇಟ್. ಮುಂಜಾಗ್ರತಾ ದೃಷ್ಟಿಯಿಂದ ಅಸ್ವಸ್ಥ ವಿದ್ಯಾರ್ಥಿಗಳನ್ನು ದೇವದುರ್ಗದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ಒಳಪಡಿಸಲಾಗಿದೆ ಎಂದು ತಿಳಿಸಿದರು. ಘಟನೆ ಬಗ್ಗೆ ಸತ್ಯ ಸಂಗತಿ ಅರಿಯಲು ಇಲಾಖಾ ಮಟ್ಟದ ವಿಚಾರಣೆ ನಡೆಸಬೇಕು ಎಂದು ಪಾಲಕರು ಪಟ್ಟು ಹಿಡಿದಿದ್ದಾರೆ. ತಿಂಗಳ ಹಿಂದೆಯೇ ಮಧ್ಯಾಹ್ನದ ಊಟದಲ್ಲಿ ವಿಷ ಬೆರೆಸಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಆಘಾತ ಉಂಟಾಗಿದೆ. ಹಾಸ್ಟೆಲ್ ವಾರ್ಡನ್ ಹಾಗೂ ಶಾಲೆ ಮುಖ್ಯ ಶಿಕ್ಷಕರು ಉತ್ತರ ನೀಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತುಂಗಭದ್ರೆ ಎಡದಂಡೆ ಕಾಲುವೆ ಬಾರದ ನೀರು, ಜಲಸಂಪನ್ಮೂಲ ಉಡಾಫೆ ಮಾತು, ಜಿಲ್ಲೆಗೆ ಆಗಮಿಸುವ ಸಚಿವರಿಗೆ ಗೆರವು, ಚಾಮರಸ ಮಾಲಿ ಪಾಟೀಲ್. ನವೆಂಬರ್ 2ನೇ ವಾರದಲ್ಲಿ ಜಿಲ್ಲಾ ಜಾನಪದ ಸಾಹಿತ್ಯ ಸಮ್ಮೇಳನ ದೇವದುರ್ಗದಲ್ಲಿ ಆಯೋಜನೆ, ಶರಣಪ್ಪ ಹಾನೆಹೊಸೂರು. ರಂದು ಹಿಂದೂ ಗಣಪತಿ ಮೂರ್ತಿ ವಿಸರ್ಜನೆ, ಶೋಭಾಯಾತ್ರೆ, ರವಿಕುಮಾರ್. ಫಿಟ್ ವೇದ ಸಂಸ್ಥೆಯಿಂದ ಕಂಚಿನ ಪಾತ್ರೆ ಮಸಾಜ್ ಸದುಪಯೋಗ ಪಡಿಸಿಕೊಳ್ಳಿ, ಸತ್ಯಾವತಿ ದೇಶಪಾಂಡೆ. ದೇವದಾಸಿಯರಿಗೆ ಬಾಕಿ ಪಿಂಚಣಿ ಬಿಡುಗಡೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಲೀಂ ಅಹಮ್ಮದ್ ಮುಂದೆ ದೇವದುರ್ಗ ಕಾಂಗ್ರೆಸ್ ಭಿನ್ನಮತ ಬಹಿರಂಗ. ಮೊಬೈಲ್ ಆಪ್, ವೆಬ್ ಅಪ್ಲಿಕೇಶನ್ ಸಮಸ್ಯೆ ನಿವಾರಣೆಗೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಮನವಿ. ಆಲ್ಕೋಡ ಕಸ್ತೂರಿಬಾ ವಸತಿ ಶಾಲೆ 10 ಮಕ್ಕಳು ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ